ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ಮುಸ್ತಫಾ ವಿಟ್ಲ. ನೂತನ ರಾಮ ಮಂದಿರದ ಹೆಸರಲ್ಲಿ ದೇಶವನ್ನೇ ಗೆಲ್ಲಲು ಹೊರಟಿದ್ರು BJP ಹಾಗೂ ನರೇಂದ್ರ ಮೋದಿಯವರು. ರಾಮ ಮಂದಿರ ನಿರ್ಮಿಸಿದ್ದರಿಂದ UP ಹಾಗೂ ದೇಶವನ್ನೇ ನಾವು ಆಳುತ್ತೇವೆ ಎಂದು ಬೀಗುತ್ತಾ ಇದ್ದವರು ನರೇಂದ್ರ ಮೋದಿ ಹಾಗೂ ಅವರ ಸಂಗಿಲಿಗಳು. ರಾಮ ಮಂದಿರವನ್ನು ಕಟ್ಟಿದ ಮೋದಿ ಅವರಿಗೆ ದೇಶದ ಅಧಿಕಾರವನ್ನು ನೀಡುತ್ತೇವೆ ಎಂದು BJPಯ ಬೆಂಬಲಿಗರು ಹೇಳುತ್ತಾ ಬಂದವರಿಗೆ ಅಯೋಧ್ಯೆ ಸಖತ್ತಾಗಿ ಪಾಠ ಗಳಿಸಿಕೊಟ್ಟಿದೆ. ರಾಮನನ್ನು ತಂದದ್ದು ನಾವೇ ಎಂದು ಹೇಳಿದ್ದು ಅವರಿಗೆ ಇಷ್ಟ ಆಗಿಲ್ಲ ಅನಿಸುತ್ತೆ. ಸರಿಸುಮಾರು 50,000 ಮತಗಳ ಅಂತರದಿಂದ ಗೆದ್ದಂತಹ ದಲಿತ ಅಭ್ಯರ್ಥಿ, ಸಮಾಜವಾದಿ ಪಾರ್ಟಿಯ ಅಭ್ಯರ್ಥಿಯಾದಂತಹ ಅವಿದೇಶ್ ಪ್ರಸಾದ್ ಯಾದವ್ ರವರು BJPಯಿಂದ 2 ಬಾರಿ ಗೆದ್ದಂತಹ ಲಲ್ಲು ಪ್ರಸಾದ್ ರವರನ್ನು ಸೋಲಿಸಿದ್ದಾರೆ. ಅಯೋಧ್ಯೆ ಎಂಬುದು ಕ್ಷೇತ್ರವಲ್ಲ, ಹೊರತಾಗಿ ಫೈಜಾಬಾದ್ ಆಗಿದೆ ಅಲ್ಲಿನ ಕ್ಷೇತ್ರ. ಸರಿಸುಮಾರು 50,000 ಮತಗಳ ಅಂತರದಿಂದ BJPಗೆ ಸೋಲುಣಿಸಿದಂತಹ ದಲಿತ ಅಭ್ಯರ್ಥಿ ಅವಿದೇಶ್ ಪ್ರಸಾದ್ ರವರು BJPಯ ಲಲ್ಲು ಸಿಂಗ್ 2 ಬಾರಿ ಅಭ್ಯರ್ಥಿಯಾಗಿ 2 ಬಾರಿ ಗೆಲುವನ್ನು ಸಾಧಿಸಿದಂತಹ BJP ಅಭ್ಯರ್ಥಿಯನ್ನು ಸೋಲು ಉಣಿಸಿದ್ದಾರೆ. BJPಗರು ರಾಮ ಮಂದಿರದಿಂದ ಚುನಾವಣೆಯ ಪ್ರಚಾರ ಆರಂಭಗೊಳಿಸಿದರು. ದೇಶವೇ ಕೋವಿಡ್ ಮಹಾಮಾರಿಯಿಂದ ಹೆದರಿ ನಡುಗುತ್ತಿರುವಂತಹ ಸಂದರ್ಭದಲ್ಲಿ ಶ್ರೀ ನರೇಂದ್ರ ಮೋದಿಯವರು ಕೋವಿಡ್ಗೆ ಚಪ್ಪಾಳೆಯನ್ನು ತಟ್ಟಿ, ಬಟ್ಟಲುಗಳನ್ನು ತಟ್ಟಿ ಎಂದು ಹೇಳಿ ಶಿಲಾನ್ಯಾಸವನ್ನು ಮಾಡಿ ತರಾತುರಿಯಿಂದ ದೇಶದ ಜನರ ಗಮನವನ್ನು ಬೇರೆಡೆಗೆ ಸೆಳೆದರು. ಚುನಾವಣೆ ಆರಂಭಗೊಳ್ಳುವ ಸ್ವಲ್ಪ ಸಮಯದ ಮುಂಚೆ, ಅದರಲ್ಲೂ ಮಂದಿರದ ಕಾಮಗಾರಿ ಪೂರ್ಣಗೊಂಡಿಲ್ಲ ಎಂದು ಗೊತ್ತಿದ್ದರೂ ಕೂಡ ತಾವೇ ಶಿಲಾನ್ಯಾಸ ಮಾಡಿದಂತಹ ಮಂದಿರವನ್ನು ತರಾತುರಿಯಿಂದ ದೇಶದಾದ್ಯಂತ ವಿಶ್ವದಾದ್ಯಂತ 108 ಗಂಟೆಗಳ ಕಾಲ ನೇರ ಪ್ರಸಾರದ ಮೂಲಕ ಲೈವ್ ಟೆಲಿಕಾಸ್ಟನ್ನು ಮಾಡಿ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿ ಅಯೋಧ್ಯೆಯಿಂದ ದೇಶವನ್ನು ಗೆಲ್ಲುತ್ತೇವೆ ಎಂದು ಹಾಡಿ ಹೊಗಳುತ್ತಾ ಇದ್ದಂತಹ ಜನರಿಗೆ ಶಾಸ್ತಿಯನ್ನು ಉಣಿಸಿದ್ದಾರೆ ಅಯೋಧ್ಯೆಯ ಮಂದಿ. ನಮಗೆ ಧರ್ಮ ರಾಜಕಾರಣ ಬೇಡ, ನಮಗೆ ಒಡೆದು ಆಳುವ ನೀತಿ ಬೇಡ, ದೇಶದ ನಿರುದ್ಯೋಗ ಸಮಸ್ಯೆ, ದೇಶದ ಬೆಲೆ ಏರಿಕೆ ಕಡೆಗೆ ಅಯೋಧ್ಯೆಯ ಜನರು ಅರ್ಥಾತ್ ಫೈಜಾಬಾದ್ ಕ್ಷೇತ್ರದ ಮತದಾರರು BJPಗರಿಗೆ ಪಾಠವನ್ನು ಕಲಿಸಿಕೊಟ್ಟಿದ್ದಾರೆ. ಚುನಾವಣೆಯ ಪ್ರಚಾರ ಇದೇ ರಾಮ ಮಂದಿರದ ಹೆಸರಿನಿಂದ ಆರಂಭಿಸಿದರು. ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ನೀಡಲಿಲ್ಲ ಎಂಬುದು ನಿನ್ನೆಯ ಫಲಿತಾಂಶದ ಮುಖಾಂತರ ನಮಗೆಲ್ಲರಿಗೂ ತಿಳಿಯಲು ಸಾಧ್ಯವಾಯಿತು. ಇದೇ ರಾಮ ಮಂದಿರವನ್ನು ಕಟ್ಟಿದ ಅಯೋಧ್ಯ ನಗರದಲ್ಲಿ ನಾವು ಮಾತ್ರ ರಾಮ ಭಕ್ತರು ಎಂದು ಹೇಳಿ ನಡೆದಂತಹ BJPಗರಿಗೆ ಅಲ್ಲಿಂದ ಗೇಟ್ ಪಾಸ್ ಸಿಕ್ಕಿತು ಎಂಬುದರಲ್ಲಿ 2 ಮಾತಿಲ್ಲ. ಜನರ ಸಮಸ್ಯೆ ಬಗ್ಗೆ ಕಿಂಚಿತ್ತು ಮಾತನಾಡದ ನರೇಂದ್ರ ಮೋದಿಯವರು ಮಂದಿರವನ್ನು ಕಟ್ಟಿ ಪ್ಯಾಚ್ ವರ್ಕ್ ಮಾಡಲು ನೋಡಿದರು. ಆದರೆ ಅವರ ಯಾವುದೇ ಕೆಲಸವೂ ಅಲ್ಲಿ ವರ್ಕೌಟ್ ಆಗಿಲ್ಲ ಎಂಬುದಾಗಿದೆ ನಿಜ. ಬಾಬರಿ ಮಸೀದಿ ಧ್ವಂಸದ ಬಳಿಕ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಇದೇ BJPಯವರು ಅಯೋಧ್ಯೆಯ ಫೈಜಾಬಾದ್ ಕ್ಷೇತ್ರದಲ್ಲಿ 4 ಕ್ಷೇತ್ರಗಳಲ್ಲಿ ಸೋಲನ್ನು ಉಂಡಿದ್ದಾರೆ. 2020ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಮಂದಿರದ ಕ್ಷೇತ್ರಗಳಾದ ಫೈಜಾಬಾದಿನ 2 ಕ್ಷೇತ್ರಗಳಲ್ಲಿ BJP ಸೋಲುಂಡಿದೆ ಎಂಬುದರಲ್ಲಿ 2 ಮಾತಿಲ್ಲ. ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರದ ಪಂಚಾಯತ್ ವಾರ್ಡ್ ಕೂಡ ಪಕ್ಷೇತರ ಅಭ್ಯರ್ಥಿಗಳದ್ದು. ಯಾವ ವಾರ್ಡ್ನಲ್ಲಿ ಮಂದಿರ ಬರುತ್ತೋ ಆ ವಾರ್ಡ್ನ ಸದಸ್ಯರು ಓರ್ವ ಪಕ್ಷೇತರ ಅಭ್ಯರ್ಥಿಯಾದಂತಹ ಮುಸ್ಲಿಂ ವ್ಯಕ್ತಿಯಾಗಿದ್ದಾರೆ. ಇದಾಗಿದೆ ಅಯೋಧ್ಯೆಯ ನಿಜವಾದ ಗೆಲುವು. ಅಯೋಧ್ಯೆಯಲ್ಲಿ ಸುಳಿಗೆಗೆ ದುರಹಂಕಾರಕ್ಕೆ ಸರ್ವಾಧಿಕಾರಕ್ಕೆ ಯಾವುದಕ್ಕೂ ಬೆಲೆ ಇಲ್ಲ. ಸತ್ಯವೇ ಜಯಿಸಲಿದೆ, ಸತ್ಯವೇ ಜಯಿಸಿದೆ. ಧನ್ಯವಾದಗಳು.